ಹಾಸನ ಜಿಲ್ಲೆಯ ಕ್ರಿಯಾ ಪ್ರತಿಭೆಗಳ ಸಾಲಿನಲ್ಲಿ ಗಮನಾರ್ಹ ಸ್ಥಾನ ಪಡೆದಿರುವ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ನ ವಿದ್ಯಾರ್ಥಿ ಆಯುಷ್ ನಂದನ್ ಕರಾಟೆ ಕ್ಷೇತ್ರದಲ್ಲಿ ಅಸಾಧಾರಣ ಸಾಧನೆ ಮಾಡಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಹೆಸರು ದಾಖಲಿಸಿಕೊಂಡಿದ್ದಾರೆ. 2015 ಫೆಬ್ರವರಿ 13ರಂದು ಜನಿಸಿದ ಆಯುಷ್ ತಂದೆ ಮುಕೇಶ್ ಕೆಎಸ್ ಹಾಗೂ ತಾಯಿ ಶ್ರೀವಿದ್ಯಾ ಎಚ್ವಿ ರವರ ಪುತ್ರರಾಗಿದ್ದು, ನಗರದ ಅರಳಿಪೇಟೆ ರಸ್ತೆ ಶ್ರೀ ಬಸವೇಶ್ವರ ದೇವಸ್ಥಾನದ ಹಿಂಭಾಗ ವಾಸವಾಗಿರುವ ಈತ ಬಾಲ್ಯದಿಂದಲೇ ಕ್ರೀಡೆಗಳತ್ತ ಅಪಾರ ಆಸಕ್ತಿ ತೋರಿದ್ದಾರೆ. ಕೇವಲ 3ನೇ ವಯಸ್ಸಿನಲ್ಲಿ ಕರಾಟೆ ತರಬೇತಿಯನ್ನು ಪ್ರಾರಂಭಿಸಿದ ಆಯುಷ್ ತಮ್ಮ ಗುರುಗಳಾದ ಸೈನ್ ಸರ್ ಮತ್ತು ಆರಿಫ್ ಸರ್ ಅವರ ಮಾರ್ಗದರ್ಶನದಲ್ಲಿ ನಿರಂತರ ಅಭ್ಯಾಸ ಮತ್ತು ಶ್ರಮದ ಮೂಲಕ 2023ರಲ್ಲಿ 8ನೇ ವಯಸ್ಸಿನಲ್ಲೇ ಬ್ಲಾಕ್ ಬೆಲ್ಟ್ ಪಡೆದು ಎಲ್ಲರ ಗಮನ ಸೆಳೆದಿದ್ದಾರೆ. ಇಷ್ಟು ಕಡಿಮೆ ವಯಸ್ಸಿನಲ್ಲಿ ಬ್ಲಾಕ್ ಬೆಲ್ಟ್ ಗಳಿಸಿರುವುದು ಅವರ ಸಮರ್ಪಣೆ ಮತ್ತು ಶಿಸ್ತಿನ ಸಂಕೇತವಾಗಿದೆ. ಇದಾದ ಬಳಿಕ ಆಯುಷ್ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಹಲವಾರು ಕರಾಟೆ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಹೈದರಾಬಾದ್, ಜೈಪುರ್, ಚೆನ್ನೈ ಸೇರಿದಂತೆ ವಿವಿಧ ನಗರಗಳಲ್ಲಿ ಮೆಡಲ್ಗಳನ್ನು ಗೆದ್ದು ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಿದ್ದಾರೆ. ಕರ್ನಾಟಕ ರಾಜ್ಯೋತ್ಸವ ಟೂರ್ನಮೆಂಟ್, ದಸರಾ ಸ್ಪೋರ್ಟ್ಸ್ ಫೆಸ್ಟ್, ಶಿವಮೊಗ್ಗ ಓಪನ್ ಕರಾಟೆ ಚಾಂಪಿಯನ್ಶಿಪ್ ಸೇರಿದಂತೆ ಅನೇಕ ರಾಜ್ಯಮಟ್ಟದ ಸ್ಪರ್ಧೆಗಳಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿ ಹಲವಾರು ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಂಡಿದ್ದಾರೆ. ಆಯುಷ್ ಅವರ ಸಾಧನೆಗಳಲ್ಲಿ ಅತ್ಯಂತ ಗಮನಾರ್ಹವಾದುದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಪಡೆದಿರುವ ಸ್ಥಾನ. 2019ರ ನವೆಂಬರ್ 3ರಿಂದ 2025ರ ಜನವರಿ 5ರವರೆಗೆ ಕೇವಲ 9 ವರ್ಷ 10 ತಿಂಗಳು 23 ದಿನಗಳ ಅವಧಿಯಲ್ಲಿ 80 ಪ್ರಮಾಣ ಪತ್ರಗಳು, 22 ಮೆಡಲ್ಗಳು ಹಾಗೂ 20 ಟ್ರೋಫಿಗಳನ್ನು ಗೆದ್ದು ದಾಖಲೆ ನಿರ್ಮಿಸಿರುವುದು ವಿಶೇಷ. ಈ ಎಲ್ಲಾ ಸಾಧನೆಗಳು 22 ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದ ಕರಾಟೆ ಚಾಂಪಿಯನ್ಶಿಪ್ಗಳಲ್ಲಿ ಭಾಗವಹಿಸುವ ಮೂಲಕ ಸಾಧ್ಯವಾಗಿದೆ. ಈ ಸಾಧನೆಯ ಮೂಲಕ ಆಯುಷ್ ನಂದನ್ ಹಾಸನ ಜಿಲ್ಲೆಗೆ ಹೆಮ್ಮೆಯ ಮಗನಾಗಿ ಹೊರಹೊಮ್ಮಿದ್ದು, ಯುವ ಕ್ರೀಡಾಪಟುಗಳಿಗೆ ಪ್ರೇರಣೆಯಾಗಿದ್ದಾರೆ. ಕ್ರೀಡೆಯಲ್ಲಿ ಮಾತ್ರವಲ್ಲದೆ ಶಿಕ್ಷಣದಲ್ಲಿಯೂ ಸಮಾನವಾಗಿ ಗಮನ ಹರಿಸುತ್ತಿರುವ ಅವರು ಶಿಸ್ತಿನ ಜೀವನ ಶೈಲಿಯ ಮೂಲಕ ಮುಂದಿನ ದಿನಗಳಲ್ಲಿ ಇನ್ನಷ್ಟು ದೊಡ್ಡ ಮಟ್ಟದ ಸಾಧನೆ ಮಾಡುವ ವಿಶ್ವಾಸ ಮೂಡಿಸಿದ್ದಾರೆ. ಕರಾಟೆ ಜೊತೆಗೆ ಕಳರಿ ಪಯಟ್ಟು, ಈಜು, ಜಿಮ್ನಾಸ್ಟಿಕ್ ಮತ್ತು ಚಿತ್ರಕಲೆಗಳಲ್ಲಿಯೂ ಆಸಕ್ತಿ ಹೊಂದಿರುವ ಆಯುಷ್ ಬಹುಮುಖ ಪ್ರತಿಭೆಯುಳ್ಳ ವಿದ್ಯಾರ್ಥಿಯಾಗಿದ್ದಾರೆ. ಕಳೆದ ವರ್ಷ ಮಿನಿ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಿ ತಮ್ಮ ಕೌಶಲ್ಯವನ್ನು ಪ್ರದರ್ಶಿಸಿರುವುದು ಗಮನಾರ್ಹವಾಗಿದೆ. ತಮ್ಮ ಮಗನ ಸಾಧನೆಗೆ ಪೋಷಕರು ಸಂತಸ ವ್ಯಕ್ತಪಡಿಸಿದ್ದು, ಕರಾಟೆ ಮಾಸ್ಟರ್ ಆರಿಫ್ ಅವರ ತರಬೇತಿಯಲ್ಲಿ ಗುರುಗಳ ಮಾರ್ಗದರ್ಶನ ಹಾಗೂ ತಮ್ಮ ಪರಿಶ್ರಮದಿಂದಲೇ ಈ ಸಾಧನೆ ಸಾಧ್ಯವಾಗಿದೆ ಎಂದು ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ರಾಷ್ಟ್ರಮಟ್ಟದಲ್ಲಿ ಮಾತ್ರವಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಭಾರತವನ್ನು ಪ್ರತಿನಿಧಿಸುವ ಕನಸು ಹೊಂದಿರುವ ಆಯುಷ್ ನಿರಂತರ ಅಭ್ಯಾಸದ ಮೂಲಕ ಇನ್ನಷ್ಟು ಎತ್ತರ ತಲುಪುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಬಾಲಕನನ್ನು ಮುಂದಿನ ಸಾಧನೆ ಬಗ್ಗೆ ಮಾಧ್ಯಮದೊಂದಿಗೆ ತಮ್ಮ ಅನಿಸಿಕೆಗಳನ್ನು ತೋಡಿಕೊಂಡರು. ಮುಂದೆ ಕಲರಿ ಪೈಟು ಅಂತ ಅದೊಂದು ಕಲೆ ಅದನ್ನು ಕಲಿತಾ ಇದ್ದೀನಿ. ಅದು ಜಿಮ್ನಾಸ್ಟಿಕ್ ಹೋಗ್ತಾ ಇದ್ದೀನಿ. ಮಿನಿ ಒಲಿಂಪಿಕ್ಕಿಗೆ ಹೋಗಿದ್ದೀನಿ ಜಿಮ್ನಾಸ್ಟಿಕ್ಕಲ್ಲಿ. ಆಮೇಲೆ ಅದರಲ್ಲಿ ಮಿನಿ ಒಲಿಂಪಿಕ್ಕಲ್ಲಿ ಹೋಗಿ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. 5th ಪಾಸ್ ಆಗಿ ಈಗ ನಾನು 6th. ಸ್ಟಡಿ ಮಾಡಿ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಮಿಲಿಟರಿಗೆ ಶ್ರೀನಿವಾಸ್, ಟಿವಿ 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.